ವೆಹಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಸುಮಾರು ವರ್ಷದಿಂದ ಕಷ್ಟ ಬೀಳ್ತಾ ಇರೋ ಹಂಗೆ ಕಷ್ಟ ಬೀಳ್ತಾ ಇದಾರೆ. ಈಗ ಶಾರ್ಟ್ ಕಟ್ ಅಲ್ಲಿ ಬಂದವರೆಲ್ಲ ಚೆನ್ನಾಗಿದ್ದಾರೆ. ಚೆನ್ನಾಗಿದ್ದಾರೆ. ಏನಕ್ಕೆ ಸರ್ ಹಾಗೆ? ಅದು ನಸೀಬ್ ಇದು. ಇದೊಂಥರ ಕಬ್ಬಣ Luck ಕೈಗಂಟೆ ಇದ್ದಂಗೆ. ಲಕ್ಕು. ಕಬ್ಬಣ ಕೈಗಂಟಂಗೆ ಕಬ್ಬಣ ಒಲಿದ್ರೆ ಫುಟ್ಪಾತ್ ಅಲ್ಲಿ ಇರೋನು ಕರೋಡ್ಪತಿ ಆಗ್ಬಿಡ್ತಾನೆ ಇದರಲ್ಲಿ. ಖಂಡಿತ. ಕರೋಡ್ಪತಿನೂ ಫುಟ್ಪಾತ್ ಆಗ್ಬಿಡ್ತಾನೆ. ಇದು ಈ ತರ ನಾನು ನೋಡಿದೀನಿ. ನಿಮ್ಮ ಇಬ್ರು ಇದ ನೋಡಿ ಯೂಟ್ಯೂಬ್ ಅಲ್ಲಿ ಬರ್ತಾರೆ ಯಾರು, ಆಮೇಲೆ ಅದು ಲಾಸ್ ಆಗಿ ಅದ್ ಕೊಟ್ಟಿ ಆಮೇಲೆ ಇತ್ತಾಗಟ್ಟಿತ್ತು. ಇದ್ ತಗೊಂಡಿರೋದು. ಆ ಟಾಟಾ ಗಾಡಿ ತಗೊಂಡ್ಮೇಲೆ ನಿಮ್ಗೆ ಲಾಸ್ ಆಯ್ತಾ? 12 ತಗೊಂಡು ಲಾಸ್ ಆಯ್ತು. ಏನಕ್ಕೆ ಸರ್? ಇದು 12 ವೀಲ್ ಅಲ್ಲ, ಇದು 12 ಇದೆ. ಅದು ನೋಡ್ಲಿಕ್ಕೆ ಹೊರಗಿನ ಗಾಡಿ ತರ ಕಾಣಿಸುತ್ತಲ್ವಾ ಸರ್? ಈ ಹರಿಯಾಣ ಸೈಡ್ ಗಾಡಿ ತರ ಕಾಣಿಸುತ್ತೆ. ಹೌದೌದು. ಬಾಡಿ ಕೆವಿನ್ ಆ ಕಡೆ ಇದಾನೆ. ಅದೇ ಇದು ಕೆ ರಿಜಿಸ್ಟ್ರೇಷನ್ ಮಾಡ್ಸಿರ್ತಾರೆ. ಏನಕ್ಕೆ ಸರ್ ಈ ತರ ಬಾಡಿ ಕೇಬಿನ್ ಕಟ್ಸುವುದು ನಮ್ಮ ಕರ್ನಾಟಕದಲ್ಲಿ? ಏನಾದ್ರು ಬೆನಿಫಿಟ್ ಇರುತ್ತೆ ಅದರಿಂದ? 90ರಲ್ಲಿ 50 ಭಾಗ ಫೈನಾನ್ಸ್ ಅಲ್ಲಿ ಹೊರಟೋಗ್ಬಿಡ್ತಾವೆ ಗಾಡಿ. ಅವು ಯಾವ್ದು? ಕ್ಯಾಂಟ್ರೋ. ಓಕೆ. ಅವಾಗೆಲ್ಲ ಅನುಕೂಲ ಇರ್ಬೇಕು, ದುಡ್ಡು ಕಾಸು ಅನುಕೂಲ ಇರ್ಬೇಕು ಅಂತ ಉಳಿಸ್ಕೊಂತಾರೆ. ಗಾಡಿಲೇ ದುಡ್ದು ಗಾಡಿಲೇ ಲೋನ್ ಕಟ್ಟಬೇಕು, ಮೈ ನಡಿಬೇಕು ಅನ್ನೋ ಗಾಡಿ ಎಲ್ಲ ಹೊಂಟೋಗ್ಬಿಡ್ತವೆ. ಓಕೆ, ಅದೇ ದೊಡ್ಡ ಗಾಡಿ ಆದ್ರೆ ಬೆಸ್ಟ್. ದೊಡ್ಡ ಗಾಡಿ ಬೆಸ್ಟ್. ಏನಾದ್ರು ಇವಾಗ ಒಂದ್ ಕಂತು ಡ್ಯೂ ಆದ್ರೂ ಇದು ಟ್ರಿಪ್ ಮಾಡಿ ಇನ್ನೊಂದು ಏನೋ ರಿಕವರಿ ಮಾಡ್ಕೋಬಹುದು ನೆಕ್ಸ್ಟ್ ಕಂತಿಗೆ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಶ್ರೀಧರ್ ಅಂತ. ಎಲ್ಲಿ ಸರ್ ನಿಮ್ಮೂರು? ಮೈಸೂರು ಪ್ರಾಪರ್ ಆಗಿನಾ? ಹೌದು, ಸ್ವಂತ ಊರು ಬಂದು ಚನ್ನಪಟ್ಟಣ. ಓಕೆ. ಮೈಸೂರಲ್ಲಿ ಇರೋದು. ಓಕೆ ಸರ್, ನಿಮ್ದು ಸ್ವಂತ ಗಾಡಿನ ಅಥವಾ ನೀವು ಬೇರೆಯವ್ರ ಹತ್ರ ಡ್ಯೂಟಿ ಮಾಡ್ತಾ ಇರೋದು? ಇಲ್ಲ, ಸ್ವಂತ ಗಾಡಿ. ಓ, ಸ್ವಂತ ಲಾರಿನೇ ನೀವು ಮಾಲಕ್ ಈ ಗಾಡಿಗೆ? ಎಷ್ಟು ಗಾಡಿ ಇದೆ ಸರ್ ನಿಮ್ಮ? ಒಂದೇ ಗಾಡಿ. ಓನರ್ ಕಮ್ ಡ್ರೈವರ್ ಓಡಿಸ್ತಿದ್ದೀರಾ? ಹೌದೌದು. ಎಷ್ಟು ವರ್ಷದಿಂದ ಸರ್ ಇದೇ ಓನರ್ ಕಮ್ ಡ್ರೈವರ್ ಆಗಿ ಓಡಿಸ್ತಿದ್ದೀರಾ? 8 ವರ್ಷ ಆಯ್ತು. 8 ವರ್ಷ ಇದೇ ಓನರ್ ಕಮ್ ಡ್ರೈವರೇ? ಅದಕ್ಕಿಂತ ಮೊದಲು ಬೇರೆಯವ್ರ ಹತ್ರ ಡ್ಯೂಟಿ ಮಾಡ್ತಾ ಇದ್ದೀರಿ? ಸರ್ ಸ್ಟಾರ್ಟಿಂಗ್ ಗಾಡಿ ಮಾಡಿರೋದು ಯಾವ್ದು ಸರ್ ನೀವು? ಸ್ವಂತ ಫಸ್ಟ್ ಟಾಟಾ ಗಾಡಿ. ಟಾಟಾ ಗಾಡಿ ಯಾವ್ದು ಸರ್? 10 ವೀಲ್ 2518 ಅದು. ಓಕೆ, 10 ವೀಲ್ ಗಾಡಿ. ಹೌದು. ಅದಾದ್ಮೇಲೆ ಒಂದು 12 ವೀಲ್ ತಗೊಂಡೆ, ಅದು ಟಾಟಾ ಗಾಡಿ. ಓಕೆ. ಆಮೇಲೆ ಅದು ಲಾಸ್ ಆಗಿ ಅದು ಕೊಟ್ಟಿ ಆಮೇಲೆ ಇದು ತಗೊಂಡಿರೋದು. ಆ ಟಾಟಾ ಗಾಡಿ ತಗೊಂಡ್ಮೇಲೆ ನಿಮ್ಗೆ ಲಾಸ್ ಆಯ್ತಾ? 12 ವೀಲ್ ತಗೊಂಡು ಲಾಸ್ ಆಯ್ತು. ಏನಕ್ಕೆ ಸರ್? ಇದು 12 ವೀಲ್ ಅಲ್ಲ? ಇದು 12 ವೀಲ್. ಅದು ಟ್ರಿಪ್ ಆಯ್ತಾ ಇರ್ಲಿಲ್ಲ. ಅದರಿಂದ ಗಾಡಿ ಸಿಕ್ಕಾಟೆ ಬಾಡಿಗೆ ರೆಡಿ ಮಾಡಿಸಿದ್ದೆ. ಒಂದು 6 ಲಕ್ಷ ರೂಪಾಯಿ ಖರ್ಚು ಗಾಡಿಗೆ. ಟ್ರಿಪ್ ಆಗಿಲ್ಲ, ಆಮೇಲೆ ಮಾರ್ಬಿಟ್ಟೆ ಅದು. ಓಕೆ, ಟ್ರಿಪ್ ಆಗಿಲ್ಲ ಸರಿಯಾಗಿ. ಓಕೆ ಸರ್, ಅದಾದ್ಮೇಲೆ ಲಾಸ್ ಆದ್ರೂ ಸಹ ಮತ್ತೆ ಗಾಡಿ ಸ್ವಂತದೇ ಮಾಡಿದ್ರಿ? ಹೌದೌದು. ಓಕೆ, ಯಾವ ಧೈರ್ಯದ ಮೇಲೆ ಸರ್? ತುಂಬಾ ಜನ ಬೇರೆಯವ್ರ ಹತ್ರ ಡ್ಯೂಟಿ ಮಾಡ್ಲಿಕ್ಕೆ ಹೋಗ್ಬಿಡ್ತಾರೆ ಲಾಸ್ ಆಯ್ತಂತ, ಅಲ್ವಾ? ಹೌದು, ನಾನು ಒಂದು 4-5 ತಿಂಗಳು ಬೇರೆ ಕಡೆ ಡ್ಯೂಟಿ ಮಾಡಿದೆ. ಮಾಡಿದೀರಾ? ಮಾಡಿದೆ. ನಮ್ಮ ಹುಡುಗ ಫ್ರೆಂಡ್ ಗಾಡಿನೇ ಓಡಿಸ್ತಾ ಇದ್ದೆ. ಓಕೆ. ಆಮೇಲೆ ನಾನು ಮತ್ತೆ ಈ ಗಾಡಿ ತಗೊಂಡೆ, ಆ ಗಾಡಿ ಬಿಟ್ಟೆ. ಓಕೆ, ಯಾವ್ದು ಬೆಸ್ಟ್ ಸರ್? ಬೇರೆಯವ್ರ ಹತ್ರ ಡ್ಯೂಟಿ ಮಾಡೋದು ಬೆಸ್ಟ್, ಸ್ವಂತ ಮಾಡೋದು ಬೆಸ್ಟ್? ಸ್ವಂತ ಇದ್ರೆ ಚೆನ್ನಾಗಿರುತ್ತೆ. ಆದ್ರೆ ಬೇರೆ ಹತ್ರ ಡ್ಯೂಟಿ ಮಾಡಿದ್ರೆ ಏನು ಟೆನ್ಷನ್ ಇರಲ್ಲ. ಲೋನ್ ಕಟ್ಟಬೇಕು, ಟ್ಯಾಕ್ಸ್ ಕಟ್ಟಬೇಕು. ಯಾವ್ದು ಕಮಿಟ್ಮೆಂಟ್ ಇರಲ್ಲ, ಯಾವ್ದು ಇದಿರಲ್ಲ. ಆರಾಮಾಗಿ ಡ್ರೈವರ್ ಕೆಲಸ ಮಾಡ್ಬೋದು. ಸಂಪಾದನೆ ಆರಾಮ್ ಮನೆಗೆ ತಗೊಂಡ್ ಹೋಗ್ಬೋದು. ಓಕೆ. ಏನು ಡ್ರೈವರ್ ಇದ್ರೆ ದುಡಿಯೋದೆಲ್ಲ ಫೈನಾನ್ಸ್ ಕಟ್ಟಬೇಕು. ಒಂದ್ 3 ವರ್ಷ 4 ವರ್ಷ ಕಷ್ಟಪಟ್ರೆ ಆಮೇಲೆ ಒಂದು ಸ್ವಂತ ಗಾಡಿ ಉಳ್ಕೊಂತ ಅದೇ ಬಂಡವಾಳ ಉಳ್ಕೊಳ್ಳುತ್ತೆ. ಓಕೆ, ಅದೇ ಲಾಭ ಆಗಿ ಉಳ್ಕೊಳ್ಳುತ್ತೆ. ಹೌದು. ಓಕೆ ಸರ್, ಈ ಗಾಡಿ ಮಾಡಿ ಎಷ್ಟು ವರ್ಷ ಆಯ್ತು ಸರ್? ಇದೇ ಗಾಡಿ ಈ ಗಾಡಿ ತಗೊಂಡು 1 ವರ್ಷ ಆಯ್ತು. 1 ವರ್ಷ. ಓಕೆ, ಈ ಗಾಡಿ ನೀವು ಪರ್ಚೇಸ್ ಮಾಡ್ಲಿಕ್ಕಿಂತ ಮೊದಲು ಬೇರೆಯವ್ರ ಹತ್ರ ಇತ್ತ? ಹೌದು, ಮೈಸೂರಲ್ಲೇ ಇತ್ತು. ನೋಡ್ಲಿಕ್ಕೆ ಹೊರಗಿನ ಗಾಡಿ ತರ ಕಾಣಿಸುತ್ತಲ್ವಾ ಸರ್? ಈ ಹರಿಯಾಣ ಸೈಡ್ ಗಾಡಿ ತರ ಕಾಣಿಸುತ್ತೆ. ಹೌದೌದು. ಬಾಡಿ ಕೆವಿನ್ ಆ ಕಡೆ ಇದಾನೆ. ಅದೇ ಇದು ಕೆ ರಿಜಿಸ್ಟ್ರೇಷನ್
ಮಾಡ್ಸಿರ್ತಾರೆ. ಏನಕ್ಕೆ ಸರ್ ಈ ತರ ಬಾಡಿ ಕೇಬಿನ್ ಕಟ್ಸೋದು ನಮ್ಮ ಕರ್ನಾಟಕದಲ್ಲಿ? ಏನಾದ್ರು ಬೆನಿಫಿಟ್ ಇರುತ್ತೆ ಅದರಿಂದ? ಏನಿಲ್ಲ, ಯಾರು ಕಟ್ಸಲ್ಲ. ಯಾರಾದ್ರೂ ಆ ಕಡೆ ಓಡಾಡ್ಸೋರು ಅದಕ್ಕೆ ಅಂತ ಕಡಿಸ್ಕೊಂತಾರೆ. ಇವಾಗ ಡೆಲ್ಲಿ ಇಲ್ಲಿ ಓಡ್ಸಕ್ಕೆ ಅಂತ ಈ ತರ ಬಡಿ ಕಡಿಸಿರ್ತಾರೆ ಓಕೆ ಕೆಲವರು. ಯಾಕಂದ್ರೆ ಲೈನ್ ಓಡ್ಸಕ್ಕೆ ಖರ್ಚು ಕಮ್ಮಿ ಬರುತ್ತೆ, ಲೋಕಲ್ ಗಾಡಿ ತರ ಕಾಣಿಸುತ್ತೆ ಓಕೆ ಅನ್ನೋ ಇದರಿಂದ ಆ ತರ ಕಟ್ಟಿಸ್ತಾರೆ. ಓಕೆ. ಒಬ್ಬೊಬ್ಬರೇ ಇದು ಏನಾಗುತ್ತೆ, ಅಲ್ಲಿಂದ ಗಾಡಿ ತಗೊ ಬಂದಿರ್ತಾರೆ. ಆ ಕಡೆ ಕಮ್ಮಿ ರೇಟಿಗೆ ಕಮ್ಮಿ ರೇಟ್ ಸಿಗ್ತದೆ. ಈ ಹರಿಯಾಣ, ಹರಿಯಾಣ, ಪಂಜಾಬ್ ಆ ಕಡೆ. ಹರಿಯಾಣ, ಪಂಜಾಬ್, ದಿಲ್ಲಿ ಆ ಕಡೆ ತಗೊ ಬಂದಿರ್ತಾರೆ. ತಗೊಬಂದು ಈ ಕಡೆ ಕೇಳಿಸಿ ಮಾಡ್ತಿರ್ತಾರೆ. ಖಂಡಿತ ಈ ಬಸವ ಕಲ್ಯಾಣ ಸೈಡ್ ಎಲ್ಲ ತುಂಬಾ ಕಮ್ಮಿ ರೇಟಿಗೆ ಆ ಕಡೆಯಿಂದ ಗಾಡಿ ತಗೊ ಬಂದಿರ್ತಾರಲ್ವಾ? ಇರ್ಬೋದು, Okay. ಇರ್ತವೆ. ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೆ ಸರ್. ಇದು ಆ ಕಡೆಯಿಂದ ಗಾಡಿ ಕಮ್ಮಿ ರೇಟಿಗೆ ಎತ್ಕೊ ಬಂದು ಇಲ್ಲಿ ನಡೆಸ್ತಾ ಇರೋದು. ಆ ತರನು ಮಾಡ್ತಾರಲ್ವಾ? ಆ ತರನು ಮಾಡ್ತಾರೆ ಸರ್. ಆದ್ರೆ ಅಲ್ಲಿನ ಗಾಡಿ ಕ್ಯಾಬಿನ್ಗೆ ಇಲ್ಲಿನ ನಿಮಗೆ ಸೆಟ್ ಆಗಲ್ಲ ಅಲ್ವಾ? ಆಗಲ್ಲ. ಅದ್ರ ಏನ್ ಮಾಡಿದೀರಾ, ತಗೊಂಡು ಓಡಿಸ್ತಾ ಇರ್ಬೇಕು. ದುಡ್ಡು ಗಾಡಿ ಲೋನ್ ಫ್ರೀ ಆದ್ಮೇಲೆ ಮತ್ತೆ ಲೋನ್ ಹಾಕಿ ಅದು ಬಾಡಿ ಕೇಬಿನ್ ಬದಲಾಯಿಸ್ತೀರಾ? ಹಾಗೆ ಎಷ್ಟು ಲಕ್ಷಕ್ಕೆ ಸರ್ ಈ ಗಾಡಿ ಪರ್ಚೇಸ್ ಮಾಡಿರೋದು? ನಾನು ಈ ಗಾಡಿ ತಗೊಂಡಿದ್ದು 8.5 ಲಕ್ಷಕ್ಕೆ. 8.5 ಲಕ್ಷಕ್ಕೆ. ಯಾವ ಮಾಡೆಲ್? 2012. 2012 ಮಾಡಲು. ಹಾ. ಓಕೆ ಸರ್. ಏನನ್ನ ನೋಡಿ ಲೈಕ್ ಮಾಡಿರೋದು ಈ ಗಾಡಿಲಿ? ಏನಿಲ್ಲ, ಕಮ್ಮಿ ಅಂತ, ರೇಟ್ ಕಮ್ಮಿ ಅಂತ. ಇವಾಗ ಇದೇ 12 ಮಾಡಲು ನಮ್ ಕಡೆ ಗಾಡಿ ತಗೊಂತೀನಿ ಅಂತಂದ್ರೆ 10.5 ಲಕ್ಷ 11 ಲಕ್ಷ ಆಗುತ್ತೆ ಹೇಳ್ತಾರೆ. ಓಕೆ. ಅದೇ ನಿಮ್ದು ಈ ನಮ್ಮಕ್ಕಲ್ ಕ್ಯಾಬಿನ್ ಇದ್ರೆ? ನಮ್ಮಕಲ್ ಕ್ಯಾಬಿನ್ ಇದ್ರೆ. ಓಕೆ. ಬೆಳಗಾಂ ಬಾಡಿ ಕೇಬಿನ್, ಡೆಲ್ಲಿ ಬಾಡಿ ಕೇಬಿನ್ ಸ್ವಲ್ಪ ರೇಟ್ ಕಮ್ಮಿ ಇರ್ತವೆ. ಕಮ್ಮಿ ಇರ್ತವೆ. 1 ಲಕ್ಷ 1.5 ಲಕ್ಷ ಅದು ಕಮ್ಮಿ ಇರ್ತವೆ. ಇಲ್ಲ, 10 ವರ್ಷನೂ ಬರ್ತದೆ. ನಾವು ಹೆಂಗ್ ಮಳಿಕೊಂತೀವಿ ಆ ತರ ಬಾಳಿಕೆ ಚೆನ್ನಾಗಿ ಬರ್ತದೆ, ನಮ್ಗೆ ಲೈಕ್ ಆಗ್ತದೆ. ಓಕೆ. 10 ವರ್ಷ ಮತ್ತೆ ಬರ್ತಾವ ಗಟ್ಟಿ ಇರ್ತದೆ ಸರ್? 10 ವರ್ಷನೂ ಬರ್ತಾವ? 10 ವರ್ಷನೂ ಇರ್ತದೆ. ಓಕೆ. ನಿಮ್ಮ ಹತ್ರ ಯಾವತ್ತಾದ್ರೂ ಬಂದಿತ್ತಾ ಸರ್ 10 ವರ್ಷ? ಬಂದಿತ್ತು. ಈಗ ನಾನು ಫಸ್ಟ್ ಗಾಡಿ ಟಾಟಾ ಗಾಡಿ ತಗೊಂಡಿದ್ದು, ಆ ಗಾಡಿ 2014 ಮಾಡ್ಲು. ಅವರು ಒಂದ್ 3 ವರ್ಷ ಇಟ್ಟೆ ಮೇಲೆ ನಾನು ತಗೊಂಡೆ. 2017 ನಾನು ತಗೊಂಡೆ. ನಾ ಇವಾಗೂನು ಆ ಗಾಡಿ ಹಂಗೆ ಇದೆ ಬಾಡಿ ಕೇಬಿನ್. ನೀವು ನೋಡ್ತಾ ಇದ್ದೀರಾ? ಈಗೂನು ಇದೆ. ಈಗ ಅದು ಮೈಸೂರಲ್ಲೇ ಇದೆ? ಇಲ್ಲ, ಹಾಸನ ಕೊಟ್ಟೆ, ಹಾಸನ ಐತೆ, ಹಂಗೆ ಇದೆ ಬಾಡಿ ಕೇಬಿನ್. ಓಕೆ. ಸಿಗ್ತಾ ಇರುತ್ತೆ ಗಾಡಿ ರೋಡ್ ಮೇಲೆ? ಸಿಗ್ತಾ ಇರುತ್ತೆ. ಓಕೆ. ಅದು ಗಾಡಿ ನೋಡಿದ್ಮೇಲೆ ನಿಮ್ಗೆ ಸರಿ ಅನ್ಸಲ್ಲ? ಫೀಲ್ ಬರ್ತದೆ, ಯಾಕಾದ್ರೆ ಗಾಡಿ ಕೊಟ್ಟೆ ನಾನು ಅನ್ಸುತ್ತೆ. ಚೆನ್ನಾಗಿತ್ತಲ್ವಾ ಗಾಡಿ? ಚೆನ್ನಾಗಿದೆ ಗಾಡಿ, ಈಗೂ ಚೆನ್ನಾಗಿದೆ. ಗಾಡಿನೂ ಭಾರಿ ಬೊಂಬಾಟಾಗಿತ್ತು ಅದು. ಓಕೆ. ಚೆನ್ನಾಗಿತ್ತು ಗಾಡಿ, ಈಗೂ ಚೆನ್ನಾಗಿದೆ ಗಾಡಿ, ಹಂಗೆ ಇದೆ ಈಗೂನು ಗಾಡಿ. ಇವಾಗ ಅವ್ರು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಹ್ಮ್. ಅವರು ಓನರ್ ಕಮ್ ಡ್ರೈವರೇ ಓಡಿಸೋದಾ? ಹೌದು, ಓನರ್ ಕಮ್ ಡ್ರೈವರ್ ತಗೊಂಡಿರೋರು ಅವರೇ. ಹಾಗೆ ಸರ್. ಇವಾಗ ಯಾವ ರೂಟ್ ಅಲ್ಲಿ ಸರ್ ನೀವು ಆಪರೇಟ್ ಮಾಡ್ತಾ ಇರೋದು? ನಾವು ಬೊಂಬೈ, ಗುಜರಾತ್, ಅದರ ಅಹಮದಾಬಾದ್, ವಾಪಿ, ಬಾಂಬೆ, ಆ ಕಡೆಯಿಂದ ಲೋಡ್ ಇಲ್ಲ ಅಂತ ಈಗ ಈ ಕಡೆ ಗೋವಾಗ್ ಬಂದಿದ್ದು. ಗೋವಾಗ್ ಬಂದಿರೋದು? ಆ ಕಡೆಯಿಂದ ಲೋಡ್ ಇಲ್ಲ. ಮೈಸೂರಲ್ಲಿ ಏನು ಅಂದ್ರೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇವಾಗ ಮುಂಬೈಗೆ ಗಾಡಿಗಳು ಜಾಸ್ತಿ ಆಯ್ತು. ಕ್ಯಾಂಟರ್ಗಳು ಜಾಸ್ತಿ ಅಲ್ವಾ? ಕ್ಯಾಂಟ್ರ್ ಬಂದು ಸಿಕ್ಕಾಪಟ್ಟೆ ಆಯ್ತು ಇವಾಗ. ಕ್ಯಾಂಟರ್ ಸಿಕ್ಕಾಪಟ್ಟೆ ನಿಮ್ ಕಡೆ? ಎಲ್ಲ ನಮ್ ಕಡೆ ಅಂತಲ್ಲ, ಎಲ್ಲ ಇಂಡಿಯಾದಲ್ಲಿ ಇವಾಗ ಅವೇ ಜಾಸ್ತಿ ಇರೋದು. ಕ್ಯಾಂಟರ್ ಅಲ್ಲಿ ಚೆನ್ನಾಗಿ ಉಳಿಯುತ್ತಲ್ವಾ? ಇಲ್ಲ, ನಾವು ದುಡಿಯೋದೆಲ್ಲ ಫೈನಾನ್ಸ್ ಎಲ್ಲ ಕಟ್ಟಬೇಕು, ಆ ಕಟ್ಟಕ್ ಆಗಲ್ಲ, ಹೇಳ್ಕೊಂಡು ಹೋಗ್ಬಿಡ್ತಾವಲ್ಲ ಗಾಡಿ. ಕ್ಯಾಂಟರ್ ಅಲ್ಲಿ ಸಿಕ್ಕಾಪಟ್ಟೆ 90ರಲ್ಲಿ 50 ಭಾಗ ಫೈನಾನ್ಸ್ ಅಲ್ಲಿ ಹೊಂಟೋಗ್ಬಿಡ್ತಾವೆ ಗಾಡಿ ಅವು. ಯಾವ್ದು? ಕ್ಯಾಂಟ್ರು. ಅವಾಗೆಲ್ಲ ಅನುಕೂಲ ಇರ್ಬೇಕು, ದುಡ್ಡು ಕಾಸು ಅನುಕೂಲ ಇರ್ಬೇಕು ಅಂತ ಉಳಿಸ್ಕೊಂತಾರೆ. ಗಾಡಿಲೇ ದುಡ್ದು ಗಾಡಿಲೇ ಲೋನ್ ಕಟ್ಟಬೇಕು, ಮೈ ನಡಿಬೇಕು ಅನ್ನೋ ಗಾಡಿ ಎಲ್ಲ ಹೊಂಟೋಗ್ಬಿಡ್ತವೆ. ಓಕೆ. ಅದೇ ದೊಡ್ಡ ಗಾಡಿ ಆದ್ರೆ ಬೆಸ್ಟ್? ದೊಡ್ಡ ಗಾಡಿ ಬೆಸ್ಟ್. ಏನಾದ್ರು ಇವಾಗ ಒಂದ್ ಕಂತು ಡ್ಯೂ ಆದ್ರೂ ಇದು ಟ್ರಿಪ್ ಮಾಡಿ ಇನ್ನೊಂದು ರಿಕವರಿ ಮಾಡ್ಕೊಬೋದು. ನೆಕ್ಸ್ಟ್ ಕಂತಿಗೆ ಒಂದ್ ಟ್ರಿಪ್ ಹೋದ್ರೆ ರಿಕವರಿ ಆಗ್ಬಿಡುತ್ತೆ. ರಿಕವರಿ ಆಗ್ತದೆ. ಅದು ಹಂಗಲ್ಲ, ಒಂದ್ ಕಂತು ಡ್ಯೂ ಆಯ್ತಂದ್ರೆ ಇದು ಡ್ಯೂ ಅದು ಮತ್ತೆ ಅದು ರಿಕವರಿ ಮಾಡಕ್ ಆಗಲ್ಲ. ಓಕೆ. ಬ್ಯಾಕ್ ಬಿದ್ದೋಗ್ಬಿಡುತ್ತೆ. ಗಾಡಿಯಲ್ಲಿ ಓಡಿಸಿ ಆ ಗಾಡಿ 2 ವರ್ಷಕ್ಕೆ FC ಆಗುತ್ತೆ. 2 ವರ್ಷ ಆಗೋದಕ್ಕೆ ಅವನು FC-ಗೆ ಇನ್ಸೂರೆನ್ಸ್ಗೆ ತಿರ್ಗಾ ಸಾಲ ಮಾಡ್ಬೇಕು, ಗಾಡಿ ದುಡಿಯಕ್ಕಾಗಲ್ಲ. ಓನ್ ಕಮ್ ಡ್ರೈವರ್ ಗಾಡಿ ಸಂಪಾದನೆ ಮಾಡೋಂತವನು. ಓಕೆ. ಕ್ಯಾಂಟ್ರಲ್ಲಿ. ಓಕೆ. ಅದೇ ಅವ್ನಿಗೆ ಏನಾದ್ರು ಮನೆ ಕಡೆ ವರಮಾನ ಇತ್ತು ಅಂತಂದ್ರೆ ಅವ್ನು ಏನು ಸಾಲ ಎಲ್ಲ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಚೆನ್ನಾಗಿತ್ತು ಅಂದ್ರೆ ಅವ್ನು ಉಳಿಸ್ಕೊಂತಾನೆ. ಗಾಡಿಲೇ ದುಡ್ದು, ಯಾಕಂದ್ರೆ ಅದ್ ಕಂತು ಕಮ್ಮಿ ಅಂದ್ರೆ 45, 50 ಸಾವಿರ, 52 ಸಾವಿರ. ಖಂಡಿತ ಆತರ. ನಮ್ ಫ್ರೆಂಡ್ಸ್ 4-5 ಜನ ತಗೊಂಡ್ರು, 4-5 ಜನ ಫೈನಾನ್ಸ್ ಒಪ್ಪಿಬಿಟ್ರು. 4 ಗಾಡಿ ನಡೆಸ್ಲಿಕ್ಕೆ ಆಗಿಲ್ಲ. ಕ್ಯಾಂಟ್ರು ಆಗಿಲ್ಲ. ಅದೇ ದೊಡ್ಡ ಗಾಡಿ ಮಾಡಿದ್ರೆ ಉಳ್ಕೋತಿತ್ತಲ್ಲ. ಇವತ್ತು ದೊಡ್ಡ ಗಾಡಿ ಮಾಡಿದ್ರೆ ಇವಾಗ ಒಂದು ಏನೋ ಬಂತು, ಗಾಡಿಲೇ ದುಡ್ದು ಗಾಡಿಲೇ ಸಂಪಾದನೆ ಮಾಡಿ ನಾವು ಒಂದು ಟೈರ್ ಇರಲಿ, ಇನ್ಸೂರೆನ್ಸ್ ಇರಲಿ ಮಾಡ್ಬೋದು. ಅದೆಲ್ಲ ಆಗಲ್ಲ. ಓಕೆ. ಮತ್ತೆ ಇದಕ್ಕೆ ಎಲ್ಲಾನು ಕಂಡೀಷನ್ ಟೈರ್ ಬೇಕಂತ ಇಲ್ಲ ಅಲ್ವಾ? ಜಾಸ್ತಿ ಟೈರ್ ಇರ್ತವೆ. ಈಗ 12 ಟೈರ್, ಇದು ಫ್ರಂಟ್ ಒಂದು 4 ಒರಿಜಿನಲ್, ಹೌಸಿಂಗ್ ಒಂದು 4 ಒರಿಜಿನಲ್, ನಮಗೆ ಎಲ್ಲ ರಿವೈಲ್ ನಡೀತವೆ. ಓಕೆ. ಅದಕ್ಕಂಗಲ್ಲ, ಎಲ್ಲಾನು ಒರಿಜಿನಲ್ ಹಾಕ್ಬೇಕು. ಹೌದು. ಅಷ್ಟು ಟೈರ್ ಒರಿಜಿನಲ್ ಬೇಕು ಅದಕ್ಕೆ. ಹೌದು. ಇದಾದ್ರೆ ತಡಿಯಲ್ಲ. ಸರಿಯಲ್ಲ, ರಿವೈಲ್ ಟೈರ್ ಆಗೋದೇ ಇಲ್ಲ ಗಾಡಿ. ಅಡ್ಜಸ್ಟ್ಮೆಂಟ್ ಓಡೋದಿಲ್ಲ ಗಾಡಿ, ಅವೆಲ್ಲ ಹೋಗ್ಬಿಡತ್ತೆ.
ಒಂದ್ಸಲಿ ಶೋರೂಮ್ಗೆ ಹೋದ್ರೆ ಕಮ್ಮಿ ಅಂದ್ರೆ 10,000 ಜೋಬಲ್ಲಿ ಇರ್ಬೇಕು ಗಾಡಿ ಶೋರೂಮ್ಗೆ ಹೋದ್ರೆ. ಶೋರೂಮಲ್ಲೇ ಕೆಲಸ ಮಾಡಬೇಕು. ಏನಾದರೂ ಹೊರಗಡೆ ಕೆಲಸ ಮಾಡಿದ್ರೆ ವ್ಯಾರಂಟಿ ಕೊಡಲ್ರು. ಈಗ ಬರೋ ಯೂರಿಯಾ ಎಲ್ಲ ಬರೀ ಡೂಪ್ಲಿಕೇಟ್ ಹೊರಗಡೆ ಹಾಕಿದ್ದಾರೆ. ಆ ಯೂರಿಯಾ ಹೊರಗಡೆ ಬೈ ಚಾನ್ಸ್ ನಾವು ತಗೊಂಡು ಹಾಕ್ಬಿಟ್ಟು ಅಂದ್ರೆ ವೀರ್ಯ ಕಂಪ್ನಿ ಕ್ಲೈಮ್ ಮಾಡಲ್ಲ. ಮತ್ತೆ ಫಾಲ್ಟ್ ಬರ್ತವೆ ಲೋಕಲ್ ಯೂರಿಯಾ ಹಾಕಿದ್ರೆ. ಸೆನ್ಸರ್ ಪ್ರಾಬ್ಲಮ್ ಬರುತ್ತೆ. ಹೌದು, ಅದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಲ್ವಾ? ಕಾಸ್ಟ್ಲಿ. 20,000 ಆಗುತ್ತೆ ಅದು ರೆಡಿ ಮಾಡ್ಸಕ್. ಮತ್ತೆ ಇವೆಲ್ಲ ವ್ಯಾರಂಟಿ ನಡೀತದೆ. ವ್ಯಾರಂಟಿ ಮುಗಿದೋಗ್ಬಿಡ್ತು ಅಂದ್ರೆ 20,000 ರೂಪಾಯಿ ಆಯ್ತದೆ. 20,000 ಆಗುತ್ತೆ. 20,000 ಆಗುತ್ತೆ. ಈ ಗಾಡಿಗೆ ಟೆನ್ಷನ್ ಇಲ್ಲ ಅಲ್ವಾ? ಇದೇ 20,000 ರೂಪಾಯಿಗೆ ಎಲ್ಲ ಗಾಡಿ ಬಿಚ್ಚಿ ಒದ್ರ ಬಿಡ್ಬೋದು. ಮಡಿಕಂದಷ್ಟು ಒಳ್ಳೆದ. ಹೌದು, ಬ್ಲೂ ಇದಕ್ಕೆ ಬ್ಲೂ ಇಲ್ಲ, ಸೆನ್ಸರ್ ಏನಿರಲ್ಲ. ಯಾವ ಮೆಕ್ಯಾನಿಕ್ ಏನ್ ಬೇಕಾದ್ರೂ ಮಾಡಿಸ್ಬೋದು. ಕಮ್ಮಿ ಮೇಂಟೆನೆನ್ಸ್. ಓಕೆ, ಅದಕ್ಕೆ ಇದಕ್ಕೆ ಮತ್ತೆ ಉಳಿತಾಯ ಎಲ್ಲ ಸೇಮ್, ಆದ್ರೆ ಇದು ಕಮ್ಮಿ ಮೇಂಟೆನೆನ್ಸ್ ಇಲ್ಲ. ಅದು ಇದು ಬಂದು ಡ್ಯೂಟಿ ಬಂದು ಡಿಸಿದು. ಯಾವ್ದು ಸರ್? ಇದು ಡ್ಯೂಟಿ ಡಿಸಿ ತರ, ಡಿಸಿ ಕಮಿಷನರ್ ತರ. ಯಾವ್ದು ಇದು? ಸಂಬಳ ಈ ಪಿಸಿಗಳು ಕಾನ್ಸ್ಟೇಬಲ್ ಆ ತರ ಸಂಪಾದನೆ. ಅದ್ರಲ್ಲಿ ಡ್ಯೂಟಿ ಪಿಸಿ ತರ, ಸಂಪಾದನೆ ಡಿಸಿ ತರ. ಸಂಪಾದನೆ ಆಗ್ತಾವ ಗಾಡಿಲಿ? ಸಂಪಾದನೆ ಇದೆ. ಆದ್ರೆ ಹೇಳದ್ನಲ್ಲ, ಗಾಡಿ ಮೇಲೆ ಲೋನ್ ಇರಬಾರ್ದು, ಫ್ರೀ ಆಗಿರ್ಬೇಕು. ಫ್ರೀ ಆಗಿರ್ಬೇಕು. ಲೋನ್ ಕಂತಿರ್ಬೇಕು. ಹೊಸ ಗಾಡಿ ಮೇಲೆ ಕಂತು ಕಮ್ಮಿ ಇರ್ಬೇಕು ಅಂತ. ಸರಿ ಅಂದ್ರೆ ಅದು ಬಾಂಬೆಗೆ 40,000 ಬಾಡಿಗೆ ಹೋಯ್ತಾ, ಒಂದು 14-15 ಸಾವಿರ ದುಡ್ಡು ಮಿಕ್ತವೆ ಒಂದ್ ಸೈಡಿಗೆ. ಓಕೆ, ಆ ಕಡೆ ಅಷ್ಟು ದುಡ್ಡು ಮಿಕ್ತವೆ. ಹೋಗಿ ಒಂದು 25-30 ಸಾವಿರ ಮಿಕ್ತವೆ. ಇದ್ರಲ್ಲೂ ಅಷ್ಟೇ ಮಿಕ್ತವೆ. ಆದ್ರೆ ಇದ್ರಲ್ಲಿ ಕಷ್ಟ ಜಾಸ್ತಿ ಐತೆ. ಹಳೆ ಇಬ್ರು ಬೇಕು. ಹಳೆ ಗಾಡಿ ಹೊಸ ಗಾಡಿ ತಗೊಂಡ್ರೆ ಅಷ್ಟೇ, ಇಬ್ರು ಬೇಕು. ಕಂಪಲ್ಸರಿ ಇಬ್ರು ಇರ್ಬೇಕು ಇದಕ್ಕೆ. ಅದು ಒಬ್ನೇ ಹೋಗಿ ಬರ್ಬೋದು ಅದ್ರಲ್ಲಿ. ಹಾಗೆ ಅದ್ರಲ್ಲಿ ಒಬ್ನೇ ಹೋಗಿ ಬಂದ್ಬಿಡುವ. ಅದ್ರಲ್ಲಿ ಒಬ್ನೇ ಹೋಗ್ಬೋದು, ಎಲ್ಲಿಗೆ ಬೇಕಾದ್ರೂ ಒಬ್ನೇ ಹೋಗ್ಬೋದು. ಇದು ದೊಡ್ಡ ಗಾಡಿ ಆಗ್ತಾವಲ್ಲ? ದೊಡ್ಡ ಗಾಡಿ, ಫಾಸ್ಟ್ ಗಾಡಿ ಫಾಸ್ಟ್ ಮೂವ್ ಆಗ್ತವೆ. ಇವು ಸ್ವಲ್ಪ ಸ್ಲೋ ಘಾಟ್ ಸೆಕ್ಷನ್ ಗೆಲ್ಲ ಸ್ಲೋ. ಸ್ಲೋ ಗಾಡಿ ಸ್ಲೋ, ರೋಡಲ್ಲಿ ಸ್ಲೋನೆ. ಅವ್ ಹಂಗಾರ ಕಾರ್ ತರ ಹೋಗ್ತಾ ಇರ್ತವೆ. ಖಂಡಿತ. ಇದಕ್ಕೆ ಕಂಪನಿ ಕ್ಯಾಬಿನ್ ಎಲ್ಲ ಕಾರ್ ತರ ಒಳಗೆ ಎಲ್ಲ ಕಂಫರ್ಟಬಲ್ ಚೆನ್ನಾಗಿದೆ. ಕಂಫರ್ಟೇಬಲ್ ಇರುತ್ತೆ. ದುಡ್ಡು ಅಷ್ಟೇ ಐತಲ್ಲ ಗಾಡಿಗೆ. 22-23 ಲಕ್ಷ ರೂಪಾಯಿ ಗಾಡಿ ಅದು, ಹೊಸ ಗಾಡಿಗೆ. ಹೊಸ ಗಾಡಿ. ಓಕೆ, ಹಾಗೆ ಸರ್. ಇವಾಗ ಯಾವ ರೂಟ್ ಅಲ್ಲಿ ಸರ್ ನೀವು ಜಾಸ್ತಿ ಆಪರೇಟ್ ಮಾಡೋದು? ಬಾಂಬೆ ಮೈಸೂರು. ಎಲ್ಲಿಂದ ಸರ್? ಮೈಸೂರು ಬಾಂಬೆ. ಮೈಸೂರಿಂದ ಬಾಂಬೆ ಫಿಕ್ಸ್. ಮತ್ತೆ ಎಲ್ಲೂ ಹೋಗಲ್ಲ? ಹೋಗ್ತೀನಿ ಮಧ್ಯ ತರ ಲೋಡ್ ಡಲ್ ಆದಾಗ ಡೆಲ್ಲಿ, ಪಂಜಾಬ್ ಮಧ್ಯ. ಈ ಗಾಡಿಲಿ ಇವಾಗ ಲಾಸ್ಟ್ ಟೈಮ್ ಇದಕ್ಕೆ ಹೋಗಿದ್ದೆ, ಮಧ್ಯಪ್ರದೇಶ ರತ್ಲಾಮ್ಗೆ ಹೋಗಿದ್ದೆ. ಮಧ್ಯಪ್ರದೇಶ ಹೋಗಿದ್ರ? ಅದಕ್ಕೆ ಒಂದ್ 2 ತಿಂಗಳು ಮುಂಚೆ ಡೆಲ್ಲಿ 2 ಟ್ರಿಪ್ ಹೋಗಿದ್ದೆ. ಓಕೆ. ಇನ್ನು ರೆಗ್ಯುಲರ್ ವಾಪಿ ಬಾಂಬೆ ಖಾಲಿ ಮಾಡಿ ಅಲ್ಲಿಂದ ಎಂಟಿ ಹೋಗ್ತೀವಿ ವಾಪಿಗೆ, ಗುಜರಾತಿಗೆ. ಮತ್ತೆ ಅಲ್ಲಿಂದ ಮೈಸೂರು ಬೆಂಗಳೂರು ಮಾಡ್ಕೊಂಡ್ ಬರ್ತೀವಿ. ಓಕೆ. ನಮ್ ಸೌತಿಗೆ ಏನ್ ಬರಲ್ಲ? ಸೌತಿಗೆ ಬರೋದು ಬೆಂಗಳೂರು, ಮೈಸೂರು. ಇಲ್ಲಿ ಕೇರಳ ನಮ್ಮ ಕೋಸ್ಟಲ್ಗೆ ಇಲ್ಲ, ಕೋಸ್ಟಲ್ ಬರಲ್ಲ. ತುಂಬಾ ಗಾಡಿ ಕೋಸ್ಟಲ್ಗೆ ಲೋಡ್ ಆಗ್ತಾವ. ಕೇರಳ, ಮಂಗಳೂರು. ಹೌದು, ಕೇರಳ ಮಂಗಳೂರು ಮಾಡ್ತೀವಿ. ನಮ್ ಕಡೆ ಲೋಡ್ ಇಲ್ಲ, ಮೈಸೂರು ಕಡೆ ಲೋಡ್ ಇಲ್ಲ, ಬೆಂಗಳೂರು ಮಾಡ್ತೀವಿ. ಕೇರಳ ಎಲ್ಲ ಮಾಡಲ್ಲ. ಕೇರಳ ಮಾಡೋ ಇರ್ತಾರೆ, ನಾವು ಮಾಡಲ್ಲ. ಆ ಕಡೆ ತುಂಬಾ ಗಾಡಿ 14 ವೀಲ್ 16 ವೀಲ್ ಎಲ್ಲ ತುಂಬಾ ಅಲ್ವಾ? ಹೌದು. ಈ ಹುಬ್ಳಿ ಕಡೆ ಪೂರ್ತಿ ಹುಬ್ಳಿ ಇಪಾಣಿ ಗಾಡಿ ಜಾಸ್ತಿ. ಕೇರಳ, ಮಂಗಳೂರು. ಪಾರ್ಸಲ್ ಐಟಮ್. ಹೌದು, ಪಾರ್ಸಲ್ಲು, ಬೇಳೆ. ಓಕೆ. ನೀವು ಯಾವ ತರ ಲೋಡ್ ಮಾಡ್ಕೊ ಬರ್ತೀರಾ ಸರ್ ಆ ಸೈಡ್ ಇಂದ? ನಾವು ಬೊಂಬೈ ಖಾಲಿ ಮಾಡ್ತೀವಿ. ಬೊಂಬೈ ಖಾಲಿ ಮಾಡಿ ವಾಪಸ್ ಹೋಗ್ತೀರಿ ಇಲ್ಲಿಂದ? ಏಷ್ಯನ್ ಪೇಂಟ್ ನಿಮ್ ಮೈಸೂರಿಂದ ಲೋಡ್ ಆಗುತ್ತಾ? ಹೌದು. ದಿನಕ್ಕೆ ಎಷ್ಟು ಗಾಡಿ ಲೋಡ್ ಆಗುತ್ತೆ ಸರ್ ಒಂದ್ ಸೈಡಿಗೆ? ಟೋಟಲ್ ಫ್ಯಾಕ್ಟ್ರಿ ದಿನ ಒಂದು 40-50 ಲೋಡ್ ಆಗ್ತವೆ. 40-50 ಆಲ್ ಓವರ್ ಇಂಡಿಯಾ. ಕೇರಳ, ತಮಿಳ್ನಾಡು, ಮಹಾರಾಷ್ಟ್ರ, ಗುಜರಾತ್ ಎಲ್ಲಾ ಕಡೆ ಹೋಗ್ತವೆ. ಡೆಲ್ಲಿ ಎಲ್ಲಾ ಕಡೆ ಹೋಗ್ತವೆ. ವೆಸ್ಟ್ ಬೆಂಗಾಲ್ ಎಲ್ಲಾ ಕಡೆ ಹೋಗ್ತವೆ. UP. ಆ ಕಡೆಯಿಂದ ಏನ್ ತುಂಬ್ಕೊ ಬರ್ತೀರಾ? ಆ ಕಡೆಯಿಂದ ಇವಾಗ ವಾಪಿ ಹೋಗ್ತೀವಲ್ವಾ, ವಾಪಿಲಿ ಹೋಗಿ ಒಂದ್ 10 ಟನ್ನು ಒಂದ್ ಮಾಲು, ಒಂದ್ 5 ಟನ್ ಒಂದ್ ಮಾಲು, 2 ಟನ್ ಒಂದ್ ಮಾಲು, ಈ ತರ ಎಲ್ಲ ಮಾಡಿದ್ರೆ 1 ಲಕ್ಷ, ಒಂದು 5 ಲಕ್ಷ. ಪಾರ್ಟ್ ಲೋಡ್ ತುಂಬ್ಕೊ ಬರೋದಾ? ಪಾರ್ಟ್ ಲೋಡ್ ಅಲ್ಲಿ. ಓಕೆ. ಎಲ್ಲ ಸಿಂಗಲ್ ಓನರ್ಗೆ ಅಲ್ಲ, ಎಲ್ಲ ಪಾರ್ಟ್. ಹೌದು, ಪಾರ್ಟ್. ಒಂದ್ 4 ಡೆಲಿವರಿ 3 ಡೆಲಿವರಿ ಮಾಲ್ ಇರುತ್ತೆ. ಎಲ್ಲ ಮಾಡ್ಕೊ ಬಂದ್ಬಿಡೋದು. ಎಲ್ಲ ಕಲೆಕ್ಷನ್ ಮಾಡ್ಕೊಂಡು. ಓಕೆ. ಎಷ್ಟ್ ದಿನ ಆಗತ್ತೆ ಸರ್ ಒಂದ್ ಸರೌಂಡಿಂಗ್ ಅಲ್ಲಿ ಟ್ರಿಪ್ಗೆ? ಒಂದು ಟ್ರಿಪ್ 8ರಿಂದ 10 ದಿನ. 8ರಿಂದ 10 ದಿನ. ಮಂತಿಗೆ ಎಷ್ಟಾಗತ್ತೆ? ಮಂತಿಗೆ ಒಂದು 2 ಟ್ರಿಪ್ ಆಗ್ತವೆ. ದಬಾಯಿಸ್ ಮಾಡಿ 3 ಟ್ರಿಪ್ ಆಗ್ತವೆ. 3 ಟ್ರಿಪ್ ಆಗುತ್ತೆ. ಹಾಗೆ ಸರ್. ಇವಾಗ ಹೊಸದಾಗಿ ಈ ಹಳೆ ಗಾಡಿ ಹೊಸದಾಗಿ ಲಾರಿ ಫೀಲ್ಡಿಗೆ ಬಂದು ಹಳೆ ಗಾಡಿ ಖರೀದಿ ಮಾಡಿ ಬಿಸ್ನೆಸ್ ಬರ್ತಾರಲ್ಲ, ಅವ್ರಿಗೆ ಏನಂತ ಹೇಳ್ತೀರಾ ಸರ್? ಈಗ ಅವ್ರು ನಡೀತಾ ಇರೋದು ಮಾಡ್ಬೋದು, ಏನಿಲ್ಲ. ಅದು ಸ್ವಲ್ಪ ತಿಳ್ಕೊಬೇಕು. ಸ್ಟಾರ್ಟಿಂಗ್ ಬಂದು ಸಡನ್ ಆಗಿ ಮಾಡೋಕ್ಕಾಗಲ್ಲ. ಸ್ಟಾರ್ಟಿಂಗ್ ಬಂದು 6 ತಿಂಗಳು 1 ವರ್ಷ ತಿಳ್ಕೊಂಡು ಇಲ್ಲಿ ಎಷ್ಟೊಂದು ಕಷ್ಟ ಐತೆ ಈ ಗಾಡಿಗಳಲ್ಲಿ. ನೋಡಿದ್ರೆ ತುಂಬಾ ನೋಡಕ್ ಈಸಿಯಾಗ ಏನಿಲ್ಲಪ್ಪ, ಆರಾಮಾಗಿ ಕುತ್ಕೊಂಡ್ರೆ ಹೋಗ್ತಾನೆ ಬರ್ತಾನೆ, ಏನಿಲ್ಲ. ಅದ್ರಷ್ಟೇ ಕಷ್ಟ ಇದೆ ಇದರಲ್ಲಿ. ಖಂಡಿತ ತುಂಬಾ ಕಷ್ಟ ಇದೆ. ಪೊಲೀಸ್ ನೋಡ್ಬೇಕು, RTO ನೋಡ್ಬೇಕು, ರೋಡಲ್ಲಿ ಹೋಗೋರೆಲ್ಲ ಬೈತಾರೆ.
ತೊಂದ್ರೆ ಸಿಕ್ಕಾಪಟ್ಟೆ ಐತೆ. ಲಾರಿ ಆಮೇಲೆ ಫೀಲ್ಡ್ ಅಲ್ಲಿ. ಹುಷಾರಾಗಿರ್ಬೇಕು, ನಿದ್ದೆ ಮಾಡ್ಸಲ್ಲ, ಗಾಡಿ ಓಡಿಸ್ಬಾರ್ದು. ಇವಾಗ ಇಲ್ಲಿ ಮಲ್ಕೊಂಡ್ರೆ ಕಳ್ಳರು ಡೀಸೆಲ್ ಕದ್ ಬಿಡ್ತಾರೆ, ಬ್ಯಾಟ್ರಿ ಕದ್ ಬಿಡ್ತಾರೆ, ಒಂದೊಂದ್ ಕಡೆ ಮಾಲೆ ಕದ್ ಬಿಡ್ತಾರೆ. ಓಕೆ, ಲೋಡು ಕದ್ ಬಿಡ್ತಾರೆ. ಕದ್ ಬಿಡ್ತಾರೆ. ಯಾವತ್ತಾದ್ರೂ ಆಗಿತ್ತಾ ಸರ್ ನಿಮ್ಗೆ? ಇಲ್ಲ, ನನಗೆ ಇಲ್ಲಿವರೆಗೂ ಒಂದ್ಸಲನೂ ಆಗಿಲ್ಲ. ನಿಮ್ಮ ನಾನು ನೋಡಿದ್ದೀನಿ, ಬೇರೆ ಆದ್ರೆ ಗಾಡಿ ನನಗೆ ಅನುಭವ ಯಾವ್ದು ಆಗಿಲ್ಲ. ಓಕೆ, ಬೇರೆಯವರಿಗೆ ಆಗಿದ್ದಿದೆ. ಆಗೈತೆ, ಸಿಕ್ಕಾಪಟ್ಟೆ ಆಗಿದೆ. ದಿನ ಆಗ್ತವೆ. ಈ ಮಧ್ಯಪ್ರದೇಶ ರತ್ಲಂ ಅಂತ ಹೇಳಿದ್ನಲ್ಲ, ಹ್ಮ್. ಆ ಸರೌಂಡಿಂಗ್ ಎಲ್ಲ ರನ್ನಿಂಗ್ ಅಲ್ಲೇ ಹತ್ಬಿಟ್ಟು ಮಾಲ್ ಕದ್ ಬಿಡ್ತಾರೆ ಮಧ್ಯಪ್ರದೇಶದಲ್ಲಿ. ಮೇಲೆ ಹತ್ತಿ ಬಿಡ್ತಾರೆ ಹಿಂದ್ಗಡೆ ಬಂಪರ್ ಮೇಲಿಂದ. ಹತ್ಬಿಡು ಹೆಂಗ್ ಹತ್ತಾರೆ ಅಂತ ಗೊತ್ತಾಗಲ್ಲ. ಬಂಪರ್ ಮೇಲೆ ಹತ್ತಾರೋ, ಬಂಪರ್ ಇಲ್ಲ ಅಂದ್ರೆ ಹತ್ತಿರ್ತಾರೆ. ಆದ್ರೆ ಕಳ್ತನ ಮಾತ್ರ ಮಾಡ್ತಾರೆ. ಕಳ್ತನ. ಹೆಂಗ್ ಕದ್ದ ನಮ್ಗೆ ಗೊತ್ತಾಗಲ್ಲ. ಓಕೆ, ಅಲ್ಲಿ ಮೇಲ್ಗಡೆಯಿಂದ ಕೆಳಗೆ ಹೊತ್ತಾಕ್ ಬಿಡ್ತಾರಲ್ಲ ಲೋಡು. ಅವ್ರಿಗಿಬ್ರು ಬಂದು ಹಿಂದೆ ಫಾಲೋ ಮಾಡ್ಕೊಂಡು ಮಾಲ್ ಒಂದ್ ಕಡೆ ಎಸಿತಾರ, ಎತ್ಕೊಂಡು ಹೋಗ್ಬಿಡ್ತಾರೆ. ಒಂದು ಬೈಕ್ ಮೇಲೆ ಬಂದು ಎತ್ಕೊ ಬೈಕ್ ಮೇಲೆ, ಇನ್ನೊಂದ್ ಕಾರಲ್ಲಿ, ಆಟೋದೆಲ್ಲ ಬರ್ತಿ ವಾಚ್ ಮಾಡಿ ಕಾಯ್ದು ಕದೀತಾರೆ. ಇದೇ ಮಾಲು ಅಂತ ಕದೀತಾರೆ ಅವರು. ಓ, ಗೊತ್ತಾಗತ್ತೆ ಅವ್ರಿಗೆ ಗಾಡಿ ಗೊತ್ತಿ ಒಳ್ಳೆ ಕಾಸ್ಟ್ಲಿ ಮಾಲೆ ಅಂತ ಹೇಳಿ ಕದೀತಾರೆ. ಬಟ್ಟೆ, ಬೆಳ್ಳುಳ್ಳಿ, ಕಾಸ್ಟ್ಲಿ ಮಾಲ್, ಮೋಟ್ರು, ಈ ತರ ಎಲ್ಲ ಕದೀತಾರೆ. ಆ ತರ ಎಲ್ಲ ಕದೀತಾರೆ. ಕಾಸ್ಟ್ಲಿ ಮಾಲ್. ಸರ್, ಅವ್ರು ಹೊರಗಿನ ಗಾಡಿಗೆ ಟಾರ್ಗೆಟ್. ಹೊರಗಿನ ಗಾಡಿ ಟಾರ್ಗೆಟ್ ಮಾಡೋದು. ಹೊರಗಿನ ಹೊರಗಿನ ಗಾಡಿ ಅವರು ಆ ಲೋಕಲ್ ಗಾಡಿಗೂ ಮಾಡಲ್ಲ. ಲೋಕಲ್ ಗಾಡಿಗೆ ಮಾಡಲ್ಲ. ಹೊರಗಡೆ ಹೊರಗಿಂದ ಗಾಡಿ ಜಾಸ್ತಿ ನಮ್ದು ತಮಿಳ್ನಾಡು ಟಿ ಅನ್ನು KL ಪಾಸಿಂಗ್ ನೋಡಿದ್ರೆ ಬಾಡಿ ಕ್ಯಾಬಿನ್ ಅಲ್ಲಿ ಗೊತ್ತು ಗೊತ್ತು ಮಾಡ್ಬಿಡ್ತಾರೆ. ಹಾಗೆ ಸರ್, ಫೈನಲಿ ಫೀಲ್ಡಿಗೆ ಬರೋರಿಗೆ ಏನಂತ ಹೇಳ್ತೀರಾ ಸರ್? ನಾವು ಫಸ್ಟ್ ಬರಬೇಕು, 1 ವರ್ಷ 2 ವರ್ಷ ಮಣ್ಣು ಓದಬೇಕು, ಆಮೇಲೆ ಅವ್ರಿಗೆ ಅನುಭವ ಆಗುತ್ತೆ. ಇಲ್ಲಾದ್ರೆ ಈಗೆಲ್ಲ ಈ ವೆಹಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಸುಮಾರು ವರ್ಷದಿಂದ ಕಷ್ಟ ಬೀಳ್ತಾ ಇದ್ದಾರೆ, ಹಂಗೆ ಕಷ್ಟ ಬೀಳ್ತಾ ಇದಾರೆ. ಈಗ ಶಾರ್ಟ್ ಕಟ್ ಅಲ್ಲಿ ಬಂದವರೆಲ್ಲ ಚೆನ್ನಾಗಿದ್ದಾರೆ. ಏನಕ್ಕೆ ಸರ್ ಹಾಗೆ? ಅವ್ರ ನಸೀಬ್ ಇದೊಂಥರ ಕಬ್ಬಣ ಕೈಗಂಟೆ. ಲಕ್ಕು, ಕಬ್ಬಣ ಕೈಗಂಟಂಗೆ. ಕಬ್ಬಣ ಒಲಿದ್ರೆ ಫುಟ್ಪಾತ್ ಅಲ್ಲಿ ಇರೋನು ಕರೋಡ್ಪತಿ ಆಗ್ಬಿಡ್ತಾನೆ ಇದರಲ್ಲಿ. ಖಂಡಿತ. ಕರೋಡ್ಪತಿನೂ ಫುಟ್ಪಾತ್ ಆಗ್ಬಿಡ್ತಾನೆ. ಈ ತರ ಗಾಡಿ ಆ ತರ ಆಗಿದೆ. ಇವಾಗ ಸಡನ್ ಆಗಿ ಬಂದಿರೋದು ತುಂಬಾ ಜನ ಕ್ಲಿಕ್ ಆಗಿದ್ದಾರೆ. ನಾನು ನೋಡಿದೀನಿ. ನಿಮ್ಮ ಇಬ್ರು ನೋಡಿ ಯೂಟ್ಯೂಬ್ ಅಲ್ಲಿ ಬರ್ತಾರೆ ಯಾರು, ಅವರು ಸುಮಾರು ಜನ ಇದಾರೆ, ಹೆಸರು ಗೊತ್ತಿಲ್ಲ, ಸುಮಾರು ಜನ ಇದ್ದಾರೆ. ಅವರೆಲ್ಲ ನೋಡಿದೀನಲ್ಲ, ಇವ್ರ ಫಸ್ಟ್ ಏನ್ ಮಾಡಿದಾರೆ ಅಂತ ಅದೆಲ್ಲ ವಿಡಿಯೋ ನೋಡಿದ್ರೆ ತುಂಬಾ ಕಮ್ಮಿ ಟೈಮಲ್ಲಿ ಬಂದಿರೋದ್ರಲ್ಲ. ಖಂಡಿತ ಹೊಸದಾಗಿ ಬಂದು ಚೆನ್ನಾಗಿದೆ. ನೋಡಿದೀವಲ್ಲ, ಆಕ್ಸಿಡೆಂಟ್ ಆಗೋದು, ಕಳ್ತನ ಆಗೋದು ವಿಡಿಯೋ ಆಗ್ತಾ ಇರ್ತಾರೆ, ನೋಡ್ತಾ ಇರ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆ ಮಾಹಿತಿ ನೀಡಿದಕ್ಕೆ.